ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಮೇಲೆ ರೂಮ್ಗಳಿಗೆಲ್ಲ ರೂಮ್ ಫ್ರೆಶ್ನರ್ ಬಳಸಬೇಡಿ. ಯಾವುದು ಕೆಮಿಕಲ್ ಇರಬಾರ್ದು, ಎಲ್ಲ ಆರ್ಗ್ಯಾನಿಕ್. ಧೂಪ ಹಾಕಿ, ಅಗರಬತ್ತಿ ಹಚ್ಚಿ. ಓಕೆ, ನೋ ರೂಮ್ ಫ್ರೆಶ್ನರ್. ಅರ್ಥ ಮಾಡ್ಕೊಳ್ಳಿ. ಹಾ, ಇನ್ಮೇಲಿಂದ ಭೂಮಿಕಾ ಅವ್ರಿಗೆ ಕೇಸರಿ ಮಿಕ್ಸ್ ಮಾಡಿರೋ ಬಾದಾಮಿ ಹಾಲೆ ಕೊಡಬೇಕು. ಅತಿಯಾದ ಖಾರ, ಎಣ್ಣೆ ಇದ್ಯಾವುದು ಅವ್ರ ಊಟದಲ್ಲಿ ಇರಬಾರ್ದು. ಸಾತ್ವಿಕವಾದ ಫುಡ್ ಕೊಡಬೇಕು. ಅವ್ರ ದೇಹಕ್ಕೆ ಶಕ್ತಿ ಕೊಡುವಂಥದ್ದು ಇರಬೇಕು. ಅದೆಲ್ಲ ಡಯಟಿಷಿಯನ್ ಅಡ್ವೈಸ್ ಪ್ರಕಾರನೇ ಆಗಬೇಕು. ನಾನು ಆಮೇಲೆ ಅವ್ರ ಕೈಲಿ ಕಮ್ಯುನಿಕೇಟ್ ಮಾಡಿಸ್ತೀನಿ. ಯಾವಾಗ ಏನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಎಲ್ಲಾನು ಅದ್ರ ಪ್ರಕಾರನೇ ಆಗಬೇಕು. ಗೈಡೆನ್ಸ್ ಪ್ರಕಾರನೇ ಡೈಲಿ ಊಟ, ತಿಂಡಿ, ಅಡಿಗೆ ಎಲ್ಲ ಆಗಬೇಕು. ಏನೋ ಆಗತ್ತೆ ಅಂತ ಅನ್ಕೊಂಡ್ರೆ ಇನ್ನೇನೋ ಆಗ್ತಾ ಇದೆ. ಎಲ್ಲ ನನಗೆ ಬೇಡದೇ ಇರೋದೇ ಆಗ್ತಾ ಇದೆ. ಈ ಗೌತಮ್ನ ಎಲ್ಲಿಗೆ ಸುಮ್ಮನೆ ಬಿಡಬಾರ್ದು. ಎಲ್ರಿಗೂ ಮಾಡಿದ್ದು ನಾವು ಕೊಡೋ ಹಾಗಿಲ್ಲ. ಅವ್ರಿಗೆ ಸಪರೇಟ್ ಆಗಿ ಮುತುವರ್ಜಿ ವಹಿಸಿ ಮಾಡಬೇಕು. ಯಾಕೆಂದ್ರೆ ಅವ್ರ ಹೋಟೆಲ್ ಬೆಳೀತಾ ಇರೋದು ದೀವಾನ್ ವಂಶದ ಕುಡಿ. ಅದು ನಿಮ್ಗಳಿಗೂ ಗೊತ್ತಿರಲಿ. ಸೊ ಏನು ಹೆಚ್ಚು ಕಡಿಮೆ ಆಗಬಾರ್ದು, ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಓಕೆ, ನೆಕ್ಸ್ಟು ಸದ್ಯಕ್ಕೆ ನಾನು ಹೇಳಿದ್ದನ್ನ ಕರೆಕ್ಟಾಗಿ ಮಾಡಿ. ಏನಾದರೂ ವ್ಯತ್ಯಾಸ ಆದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಹುಷಾರ್ ಹೊಡಿ. ಏನಿದೆಲ್ಲ ಏನು ನೀವು ಕ್ಯಾರಿಂಗ್ ಅಲ್ವಾ? ಹಾಗಾಗಿ ಮನೇನ ಹೇಗೆ ಇಟ್ಕೋಬೇಕು, ನಿಮ್ಮನ್ನ ಹೇಗೆ ನೋಡ್ಕೋಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲಾನು ಹೇಳ್ತಾ ಇದ್ದೆ. ನಿಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ರೆ ಕ್ಲಾಸ್ ತಗೋತಾ ಇದ್ದೆ. ಅವ್ರಿಗಷ್ಟೇ ಅಲ್ಲ, ನಿಮಗೂ ಇನ್ಸ್ಟ್ರಕ್ಷನ್ಸ್ ಇದೆ. ನನಗ? ಹೌದು. ಇನ್ಮೇಲೆ ನೀವು ಬೇಕಾಬಿಟ್ಟು ಈ ಸುಂಟ್ರ ಗಾಳಿ ಥರ ಎಲ್ಲ ಓಡಾಡಂಗಿಲ್ಲ. ನಾಜೂಕಾಗಿ ತಂಗಾಳಿ ಥರ ಇರಬೇಕು ನಿಮ್ಮ ಮೂಮೆಂಟು. ಹೇಗೆ ಗೊತ್ತಾ, ಈ ಬೆಣ್ಣೆಲಿ ಕೂದಲು ತೆಗಿತಾರಲ್ಲ ಹಾಗಿರ್ಬೇಕು ನಿಮ್ಮ ಮೂಮೆಂಟು. ಜೋರಾಗಿ ಓಡೋದು, ಧಡಕ್ಕಂತ ಧುಮ್ಕೋದು, ಜರ್ಕ್ ಕೊಡೋದು, ಬಗ್ಗೋದು, ಏಳೋದು, ಭಾರ ಹೊರೋದು ಯಾವುದು ಮಾಡೋ ಹಾಗಿಲ್ಲ. ನಿಷಿದ್ಧ. ನೀವು ಮಹಾರಾಣಿ ಥರ ಇರಬೇಕು. ಮನಸ್ಸಿಗೆ ನೋವು ಮಾಡ್ಕೋಬಾರ್ದು, ಹಾಗೆ ಮೈಕೈಗೂ ನೋವು ಮಾಡ್ಕೋಬಾರ್ದು. ಓಕೆ, ನಾಜೂಕಾಗಿರ್ಬೇಕು. ಇದನ್ನೆಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾ? ಅಫ್ಕೋರ್ಸ್. ಮಕ್ಕಳು ಮಾಡ್ಕೊಳ್ಳೋದ್ರೆ ಸುಮ್ಮನೆನಾ? ನೋ, ಇಟ್ಸ್ ಅ ಡ್ಯಾಮ್ ಸೀರಿಯಸ್ ಜಾಬ್. ನಿಮಗೋಸ್ಕರ, ಮಗುಗೋಸ್ಕರ ನಾನು ಹೇಳಿದ್ದನ್ನೆಲ್ಲ ನೀವು ಫಾಲೋ ಮಾಡಲೇಬೇಕು. ಅಷ್ಟೇ ತಾನೇ ಮಾಡ್ತೀನಿ ಬಿಡಿ. ಆಮೇಲೆ ನೀವು ಇನ್ಮೇಲೆ ಮೆಟ್ಲನ್ನ ಯೂಸ್ ಮಾಡಬೇಡಿ. ಅಂದರೆ ಇಳಿವಾಗಿ ಯೂಸ್ ಮಾಡಿ, ಪರವಾಗಿಲ್ಲ. ಹತ್ತುವಾಗ ಮೆಟ್ಲತ್ತಬೇಡಿ, ನೀವು ಲಿಫ್ಟ್ ಯೂಸ್ ಮಾಡಿ. ಯಾಕೆಂದರೆ ಮೆಟ್ಲತ್ತದ್ರೆ ಸ್ಟ್ರೈನ್ ಆಗುತ್ತೆ. ಆಯ್ತು. ಇನ್ನೇನಾದರೂ ಇದೆಯಾ ನಿಮ್ಮ ಲಿಸ್ಟಲ್ಲಿ? ಸದ್ಯಕ್ಕಿಷ್ಟೇ. ಇನ್ನೇನಾದರೂ ನೆನಪಾದ್ರೆ ಹೇಳ್ತೀನಿ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವುದು ಮಿಸ್ ಮಾಡಂಗಿಲ್ಲ. ಓಕೆ ಗೌತಮರೇ, ಪ್ರಪಂಚದಲ್ಲಿ ಯಾರಿಗೂ ಮಕ್ಕಳೇ ಆಗಿಲ್ಲ, ನಮಗೆ ಮಾತ್ರ ಫಸ್ಟ್ ಮಗು ಹುಟ್ಟುತ್ತಿದೆ ಅನ್ನೋ ಥರ ಆಡ್ತಿದ್ದೀರಾ ನೀವು. ಹೌದು, ಪ್ರಪಂಚಕ್ಕೆ ಮೊದಲನೇ ಮಗು ಇಲ್ದಿರ್ಬೋದು, ಬಟ್ ನನಗೆ ಇದು ಮೊದಲನೇ ಮಗು. ಸುಮ್ಮನೆ ನಾನು ಹೇಳಿದಷ್ಟು ಮಾಡಿ. ಆಯ್ತು, ಮಾಡ್ತೀನಿ. ಯಾಕೆ ಟೆನ್ಷನ್ ಮಾಡ್ಕೋತೀನಿ? ಬನ್ನಿ. ಸೊ ನಾನು ಹೇಳಿದ್ದಷ್ಟು ಚಾಚು ತಪ್ಪದೆ ಆಗ್ಲೇಬೇಕು. ಅರ್ಥ ಆಯ್ತಾ? ತಗೊಳ್ಳಿ. ಗುಡ್ ಗರ್ಲ್. ಗರ್ಲು ಅದು ಯಾವುದೋ ಕಾಲದಲ್ಲಿ. ಈಗ ನಾನು ತಾಯಿ ಆಗ್ತಿದ್ದೀನಿ. ಇಟ್ಸ್ ಓಕೆ. ಬೇಸಿಕಲಿ ನೀವು ಗರ್ಲ್ ತಾನೆ, ನಾನು ಆ ಲೆಕ್ಕದಲ್ಲಿ ಹೇಳಿದ್ದು. ಅಯ್ಯೋ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ನೀವು ಅಷ್ಟೇ ತುಂಬಾನೇ ಗುಡ್ ಬಾಯ್ ಗೌತಮ್. ಥ್ಯಾಂಕ್ ಯು. ನೀವು ಎಷ್ಟು ಚೆನ್ನಾಗಿ ಕೇರ್ ತಗೋತೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಹೇಳಿದ್ರಲ್ಲ ನಿಮ್ಮ ಲಿಸ್ಟು, ಅದನ್ನ ಸೀರಿಯಸ್ ಆಗಿ ಫಾಲೋ ಮಾಡಬೇಕಾ? ಅಫ್ಕೋರ್ಸ್. ನಾನೇನು ತಮಾಷೆ ಹೇಳ್ದೆ ಅನ್ಕೊಟ್ರಾ? ಇಲ್ವಾ? ಇಷ್ಟೊಂದು ಸೀರಿಯಸ್ ವಿಷಯನ ನೀವು ತಮಾಷೆ ಅನ್ಕೋತಾ ಇದ್ದೀರಲ್ಲ. ಐ ಆಮ್ ಡ್ಯಾಮ್ ಸೀರಿಯಸ್. ನಾನು ಬಾಯಿ ಮಾತು ಹೇಳ್ತಾ ಇಲ್ಲ, ಎಲ್ಲಾನು ಕಟ್ಟುನಿಟ್ಟಾಗಿ ಫಾಲೋ ಆಗಲೇಬೇಕು. ನೀವು ಸೀರಿಯಸ್ ಆಗಿ ಹೇಳ್ತಿದ್ದೀರಾ? ಅಲ್ಲ ಗೌತಮರೇ, ನೀವು ಕೊಟ್ಟಿದ್ದ ಲಿಸ್ಟು ಇಷ್ಟು ಉದ್ದ ಇದೆ, ಅದನ್ನೆಲ್ಲ ಹೇಗೆ ಫಾಲೋ ಮಾಡೋಕ್ಕಾಗುತ್ತೆ? ಲಿಸ್ಟು ಚಿಕ್ಕದಾಗಿದ್ರೆ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ಬೋದು ನಾನು. ನೀವೇನ್ರಿ ಟೀಚರಾಗಿ ಸ್ಟೂಡೆಂಟ್ ಥರ ಆಡ್ತಿರಲ್ಲ? ನೋಡಿ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಮಗುನ ಹೊತ್ತು ಹಡಿಬೇಕಾಗಿರೋದು ನೀವು, ನಾನಲ್ಲ. ಬೇರೆ ಆಪ್ಷನ್ಸೇ ಇಲ್ಲ. ನೀವು ಇದನ್ನು ಫಾಲೋ ಮಾಡಲೇಬೇಕು. ಹೀಗಿದ್ದಾಗಲೇ ಎಲ್ಲ ಸಲೀಸಾಗೋದು. ನೀವು ಮತ್ತು ಮಗು ಹೆಲ್ದಿಯಾಗಿರೋದು ಎಲ್ಲ ನಿಮ್ಮ ಕೈಲಿದೆ. ನೀವು ಹೇಗಿರ್ತೀರಾ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ಗೊತ್ತು, ಆದರೆ ಏನು ಆದರೆ? ಅಲ್ಲ, ಲಿಸ್ಟಲ್ಲಿ ಒಂಚೂರು ಕನ್ಸೆಷನ್ ಕೊಟ್ಟರೆ. ನಥಿಂಗ್ ಡೂಯಿಂಗ್. ಈ ವಿಷಯದಲ್ಲಿ ನಾನು ಟೀಚರು, ನೀವು ಸ್ಟೂಡೆಂಟು. ಓಕೆ, ನಾನು ಕೊಟ್ಟಿರೋ ಹೋಮ್ವರ್ಕ್ನ ನೀವು ಮಾಡಿದಾಗ್ಲೇ ಈ ಹೆರಿಗೆನ ಎಕ್ಸಾಮಲ್ಲಿ ನೀವು ಪಾಸ್ ಆಗೋದು, ಒಳ್ಳೆ ರಿಸಲ್ಟ್ ಬರೋದು. ಅರ್ಥ ಮಾಡ್ಕೊಳ್ಳಿ.
ಯಾಕ್ರಿ ಮುಖ ಹಾಗೆ ಮಾಡ್ಕೋತೀರಾ? ನೀವು ಆರಾಮಾಗಿರ್ಲಿ ಅಂತ ನಾನು ಹೇಳ್ತಾ ಇರೋದು. ಗೊತ್ತು. ಗೊತ್ತಿದ್ಮೇಲೆ ಇದು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ ನೀವು? ಒಳ್ಳೆ ಮಕ್ಕಳ ಥರ ಆಟ ಮಾಡ್ತೀರಲ್ರಿ. ಅದು ಹಾಗೇನೆ, ನನ್ನ ಹೊಟ್ಟೆಲಿ ಮಗು ಇದೆ ಅಂದಮೇಲೆ ನಾನು ಮಗು ಥರನೇ ಆಡ್ತೀನಿ. ಇದ್ರ ನಾನು ಮಾಡಿದ್ದೇನಿಲ್ಲ, ಎಲ್ಲ ಸಹವಾಸ ದೋಷ. ನನ್ನ ಮಗು ಮೇಲೆ ನೀವು ಆರೋಪ ಹೊರಿಸ್ತಾ ಇದ್ದೀರಾ? ಆರೋಪ ಹೊರಿಸ್ತಿಲ್ಲ ನಾನು, ಇಟ್ಸ್ ಎ ಫ್ಯಾಕ್ಟ್. ಭೂಮಿಕಾ, ನಿಮಗೆ ಗೊತ್ತು, ಈ ಮನೇಲಿ ಹುಟ್ಟೋ ಮೊದಲನೇ ಮಗು ನಮ್ಮ ಅಪ್ಪನೇ ಆಗಿರ್ತಾರೆ ಅನ್ನೋದು ನನ್ನ ಸೆಂಟಿಮೆಂಟು. ಮಹಿಮಾ ವಿಷಯದಲ್ಲಿ ನಿಜ ಆಗುತ್ತೆ ಅಂದ್ಕೊಂಡೆ, ಹಾಗಾಗಲಿಲ್ಲ. ಮಲ್ಲೆ ವಿಷಯದಲ್ಲೂ ನಿರಾಸೆ ಆಯಿತು. ಅದಕ್ಕೆ ನಾನು ನಿಮ್ಮ ವಿಷಯದಲ್ಲಿ ಇಷ್ಟೊಂದು ಸ್ಟ್ರಿಕ್ಟ್ ಆಗಿರೋದು. ಯಾವುದೇ ಕಾರಣಕ್ಕೂ ಯಾವ ತೊಂದರೆನೂ ಆಗಬಾರ್ದು. ಪ್ಲೀಸ್, ನಾನು ಹೇಳಿದ್ದನ್ನು ನೀವು ಫಾಲೋ ಮಾಡಲೇಬೇಕು, ನೆಗ್ಲೆಕ್ಟ್ ಮಾಡಿಬಿಡಿ. ಭೂಮಿಕಾ, ನೀವು ಹೊತ್ತಿರೋದು ಬರೀ ಮಗು ಅಷ್ಟೇ ಅಲ್ಲ, ನಮ್ಮೆಲ್ಲ ನಿರೀಕ್ಷೆನ, ಹರಕೆನ, ಆಸೆನ, ಅದು ನಿಮ್ಗೆ ಗೊತ್ತಲ್ಲಿ. ನೀವು ವರಿ ಮಾಡ್ಕೋಬೇಡಿ, ನಾನು ಕೇರ್ಫುಲ್ ಆಗಿರ್ತೀನಿ, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಗುಡ್. ಜ್ಯೂಸ್ ಕುಡಿ. ಸ್ಟಾರ್ಟ್ ವಿತ್ ದ ಜ್ಯೂಸ್. ಅಜ್ಜಿ ಕರೀತಿದೆ, ನಾನು ಆಮೇಲೆ ಹೋಗ್ತೀನಿ, ನೀವು ಕುಡಿ. ಗುಂಡು ನಿಂತ್ಕೋ. ಏನಜ್ಜಿ? ಯಾವ ಕಡೆಗೆ ಹೋಗ್ತಿದ್ಯಾ? ಆಫೀಸ್ಗೆ. ಸಾಕು, ಸುಮ್ಮನಿರೋ, ಕಂಡಿದ್ದೀನಿ. ನಿನ್ನ ಆಫೀಸ್ ಎಲ್ಲೂ ಓಡೋಗಲ್ಲ, ಅದು ಇದ್ದಲ್ಲೇ ಇರುತ್ತೆ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ. ಹೇಳಿ ಅಜ್ಜಿ. ಅಲ್ಲ ಕಣೋ, ನೀನು ನಿಮ್ಮ ತಾತನ ಥರನೇ ಆಡ್ತಿದ್ಯಲ್ಲೋ. ಮೊದಲು ಆ ಬುದ್ಧಿನ ಬಿಡು. ಆ ಬುದ್ಧಿನ? ಯಾಕಜ್ಜಿ ಏನೇನೋ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಅಲ್ಲ ಕಣೋ, ನೀನಾದ್ರೆ ನಿನ್ನ ಹೆಂಡತಿಗೆ ಹಾಗಿರು ಹೀಗಿರು ಅಂತ ಉಪದೇಶ ಕೊಟ್ಟೆ. ಆದ್ರೆ ಇಂಥ ಸಮಯದಲ್ಲಿ ಗಂಡನಾದವನು ಹೇಗಿರ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ವಲ್ಲ. ಮಗು ಹೆರವಳು ಅವಳೇ ಆಗಿರಬಹುದು, ಆದ್ರೆ ಆ ಮಗು ನಿಮ್ಮಿಬ್ಬರಿಗೂ ಸೇರಿದ್ದು. ಅವಳು ಮಗುನ ಹೊತ್ಕೊಂಡಿರ್ಬಹುದು, ಆದ್ರೆ ನೀನು ಮಗುನ, ನಿನ್ನ ಹೆಂಡತಿನ ಇಬ್ಬರನ್ನು ಹೃದಯದಲ್ಲಿ ಹೊತ್ಕೊಂಡಿರ್ಬೇಕು. ಸದಾಕಾಲ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಆ ತಾಯಿ ಮಗನ್ಗೆ ನೀನು ಅದೇನೋ ಬಾಡಿಗಾರ್ಡ್ ಅಂತಾರಲ್ಲ ಹಾಕಿರ್ಬೇಕು. ಏನು ಅಂತೀನಿ? ನಾನೇನು ಪುರಾಣ ಹೇಳ್ತಾ ಇದ್ದೀರಾ? ನಾ ಹೇಳಿದ್ದೆಲ್ಲ ತಲೆಗೆ ಹೋಯ್ತು ತಾನೆ? ಹಾ ಅಜ್ಜಿ. ನೋಡು, ರಾಮನಿಗೆ ಹನುಮಂತ ಬಂಟ ಆಗಿರ್ತಾನಲ್ಲ, ಹಾಗೆ ಹೆಂಡತಿಗೆ ಬಂಟ ಗಂಡನೇ ಆಗಿರ್ತಾನೆ ಕಣೋ. ಅದರಲ್ಲೂ ಇಂಥ ಸಮಯದಲ್ಲಂತೂ ಪ್ರತಿಯೊಬ್ಬ ಹೆಣ್ಣು ತನ್ನ ಜೊತೆಗಾರ ಯಾವಾಗ್ಲೂ ತನ್ನ ಜೊತೆನಲ್ಲೇ ಇರಬೇಕು, ನನ್ನ ಸುತ್ತುತ್ತಾ ಇರಬೇಕು ಅಂತ ಆಸೆ ಪಡ್ತಾಳೆ ಕಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.